ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ದೇವರಿಗೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂಥ ಪ್ರೀತಿಯುಳ್ಳ ದೇವರ ಮಕ್ಕಳ ದೇವರು ವಿಶೇಷವಾದ ರೀತಿಯ ಇದನ್ನು ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದ್ದಾರೆ. ಹೌದು, ಯಾರು ತಪ್ಪುಗಳನ್ನು ಒಪ್ಪಿಕೊಳ್ತಾರೋ ಅವರಿಗೆ ಕರುಣೆಯು ದೊರೆಯುತ್ತದೆ ಎಂಬುದಾಗಿ. ಹೌದು, ದೇವರ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ತಪ್ಪಿ ಹೋದ ಮಗನ ಜೀವಿತದಲ್ಲಿ ಅವನು ತನಗಿದ್ದ ಎಲ್ಲ ಆಸ್ತಿಯನ್ನು ತನ್ನ ತಂದೆಯಿಂದ ಅರ್ಧ ಭಾಗವನ್ನು ತೆಗೆದುಕೊಂಡು ಹೋಗಿ ತನ್ನ ಸ್ನೇಹಿತೆಯರೊಟ್ಟಿಗೆ ತನಗೆ ಇಷ್ಟ ಬಂದಂಥ ಜೀವಿತವನ್ನು ಮೋಜು ಮಸ್ತಿಗಳನ್ನು ಮಾಡಿ ಲೋಕದಲ್ಲಿರುವಂಥ ಎಲ್ಲ ಆಶೆಗಳನ್ನು ತಾನು ಪೂರೈಸಿ ತನಗಿದ್ದಂಥ ಎಲ್ಲ ಹಣವನ್ನು ಅದನ್ನು ಕಳೆದುಕೊಂಡವನಾಗಿ ಕೊನೆಯದಾಗಿ ಅವನು ಇಲ್ಲಿಗೆ ಹೋಗ್ತಾ ಇದ್ದಾನೆ. ಹಂದಿ ಸಾಕುವರ ಬಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಆಹಾರನೂ ಕೂಡ ಸಿಗದೆ ಕೂಡ ಅಲ್ಲಿ ಹಂದಿ ತಿಂದುವಂಥ ಗೆಣಸನ ತಿನ್ಲಿಕ್ಕೆ ಹೋಗಿ ಕೂಡ ಅದು ಕೂಡ ಅವನಿಗೆ ಸಿಗ್ತಲ್ಲ. ಆವಾಗ ನೆನಪು ಮಾಡ್ಕೊಳ್ತಾನೆ, ಹೌದು, ನಾನು ಮಾಡಿದ ತಪ್ಪಾಯಿತು ಎಂಬುದಾಗಿ ತಿಳಿದವನಾಗಿ ಹರಿತವನಾಗಿ ತನ್ನ ತಂದೆಯಿಂದ ಅಲ್ಲಿದ್ದಂಥ ಅಂತಸ್ತುಗಳನ್ನು ಯೋಚನೆ ಮಾಡಿ ನಾನು ಅಲ್ಲೇ ಚೆನ್ನಾಗಿದೆ ಎಂಬುದಾಗಿ ತಿಳಿದವನಾಗಿ ತಿರುಗಿ ತನ್ನ ತಂದೆ ಬಳಿಗೆ ಹೋಗ್ತಾ ಇದ್ದಾನೆ. ಹೌದು, ಅಲ್ಲಿ ಹೋದ ನಂತರವಾಗಿ, ಅಪ್ಪ, ನಿನ್ನ ವಿರುದ್ಧವಾಗಿಯೂ ಪರಲೋಕದ ತಂದೆ ವಿರುದ್ಧಕ್ಕೆ ನಾನು ಪಾಪ ಮಾಡಿದ ನನ್ನ ಕ್ಷಮಿಸಿ ಎಂಬುದಾಗಿ ಕೇಳುವಾಗ ಆತನ ತಂದೆ ಅವನನ್ನು ಕ್ಷಮಿಸಿ ಅವನಿಗೆ ಉಂಗುರವನ್ನು ತೊಡಿಸಿ, ಅವನಿಗೆ ನಿಲುವಂಗಿಗಳನ್ನು ತೊಡಿಸಿ, ಕಿರೀಟವನ್ನು ತೊಡಿಸಿ ಅವನನ್ನು ಸಂತೋಷದಿಂದ ಸ್ವಾಗತಿಸ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳ, ನಮ್ಮ ಜೀವನದಲ್ಲಿಯೂ ಕೂಡ ನಮ್ಮ ದೋಷಗಳನ್ನು, ಅಪರಾಧಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಾವು ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ನಮ್ಮ ಜೀವನದ ದೇವರು ಕೂಡ ತನ್ನ ಮಗನನ್ನಾಗಿ ನಿಮ್ಮನ್ನ ಮಗಳನ್ನಾಗಿ ಸ್ವೀಕರಿಸಿಕೊಳ್ಳುವಂಥ ದೇವರಾಗಿದ್ದಾರೆ. ಆದ್ದರಿಂದ ಆತನ ಮುಂದೆ ಒಪ್ಪಿಕೊಳ್ಳೋಣ. ನಮ್ಮ ತಪ್ಪುಗಳನ್ನು, ಅಪರಾಧಗಳನ್ನು ದೇವರ ತಪ್ಪಾಯಿತು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ದೇವರ ಕ್ಷಮಿಸುವಂಥ ದೇವರಾಗಿದ್ದಾರೆ, ಕರುಣಿಸುವಂತಹ ದೇವರಾಗಿದ್ದಾರೆ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.